ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುದ್ಧದಲ್ಲಿ ಮೇಜರ್ ಎಸ್ಕಲೇಷನ್ ಆಗ್ತಾ ಇದೆ. ಇರಾನ್ ಮತ್ತು ಲೆಬನಾನ್ ಅನ್ನ ಒಟ್ಟಿಗೆ ಕುಟ್ಟಿ ಪುಡಿ ಮಾಡೋಕೆ ಇಸ್ರೇಲ್ ಈಗ ರೆಡಿ ಆಗ್ತಾ ಇದೆ. ಭಯಂಕರ ಎಚ್ಚರಿಕೆಯನ್ನ ಕೊಟ್ಟಿದೆ. ಟ್ರಂಪ್ ಒಂದು ಕಡೆ ಮಂಗಳವಾರ ವಿನಾಶ ಅಂತ ಹೇಳ್ತಿರೋ ಟೈಮ್ನಲ್ಲಿ ಇಸ್ರೇಲ್ ಕೂಡ ಇರಾನ್ ಜನರಿಗೆ ರೈಲ್ವೆ ಸ್ಟೇಷನ್ಗಳ ಹತ್ರ, ರೈಲ್ವೆ ಲೈನ್ಗಳ ಹತ್ರ, ರೈಲುಗಳ ಒಳಗಡೆ ಕಾಲಿಡಬೇಡಿ ಅಂತ ಹೇಳಿ ಇರಾನ್ ಜನರಿಗೆ ವಾರ್ನಿಂಗ್ ಕೊಟ್ಟಿದೆ. ಆ ಕಡೆ ಲೆಬನಾನ್ ಒಳಗಡೆ ಇಸ್ರೇಲ್ ಸೇನೆ ತನ್ನ ಡೇಂಜರಸ್ ಪಡೆ 98ನೇ ಡಿವಿಷನ್ ಅನ್ನ ನುಗ್ಗಿಸಿದೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಟ್ರಂಪ್ ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಕೆ ಅಮೆರಿಕದ ಕಾಂಗ್ರೆಸ್ ನಲ್ಲಿ ಭಾರಿ ಒತ್ತಡ ಕ್ರಿಯೇಟ್ ಆಗ್ತಿದೆ. ಎಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲು ಇರಾನ್ ಜನರಿಗೆ ಇಸ್ರೇಲ್ ಏನ್ ವಾರ್ನಿಂಗ್ ಕೊಟ್ಟಿದೆ ಅಂತ ನಾವು ನೋಡೋಣ. ಇರಾನ್ ನಲ್ಲಿ ಮೇಜರ್ ದಾಳಿ ಮಾಡೋಕೆ ಇಸ್ರೇಲ್ ಈಗ ಪ್ಲಾನ್ ಮಾಡಿದೆ. ಸೇನೆ ಆಯ್ತು, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪೆಟ್ರೋಕೆಮಿಕಲ್ ಪ್ಲಾಂಟ್ಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಇರಾನ್ನ ರೈಲ್ವೆ ನೆಟ್ವರ್ಕ್ ಅನ್ನ ಧ್ವಂಸ ಮಾಡೋಕೆ ಇಸ್ರೇಲ್ ರೆಡಿ ಆಗಿದೆ. ದೊಡ್ಡ ವಾರ್ನಿಂಗ್ ಕೂಡ ಕೊಟ್ಟಾಗಿದೆ. ಈಗ ಮುಂದಿನ 12 ಗಂಟೆಗಳ ಕಾಲ ಯಾರೂ ಕೂಡ ಇಡೀ ಇರಾನ್ನಾದ್ಯಂತ ಇರೋ ಟ್ರೈನ್ಗಳಲ್ಲಿ ಓಡಾಡಬೇಡಿ ಮತ್ತು ರೈಲ್ವೆ ಹಳಿಗಳ ಹತ್ತಿರಕ್ಕೂ ಸುಳಿಬೇಡಿ ಅಂತ ಹೇಳಿದೆ. ಜೊತೆಗೆ ನಿಮ್ಮ ಪ್ರಾಣದ ರಕ್ಷಣೆಗಾಗಿ ನಾವು ಈ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಮಾತನ್ನ ಮೀರಿ ಒಂದು ವೇಳೆ ನೀವು ಟ್ರೈನ್ ಹತ್ತಿದ್ರೆ, ಅದರ ಹತ್ತಿರ ಸುಳಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಗ್ಯಾರಂಟಿ ಅನ್ನೋ ಡೆಡ್ಲಿ ವಾರ್ನಿಂಗ್ ಕೊಟ್ಟಿದೆ. ಈ ಮೂಲಕ ಇರಾನ್ನ ರೈಲ್ವೆ ನೆಟ್ವರ್ಕ್ ಇವತ್ತು ನೈಟ್ ನಾಶ ಆಗತ್ತೆ ಅಂತ ಹೇಳಿ ಇಸ್ರೇಲ್ ವಾರ್ನಿಂಗ್ ಕೊಡ್ತಾ ಇದೆ, ಅಥವಾ ಓಪನ್ ಡಿಕ್ಲರೇಷನ್ ಕೊಡ್ತಾ ಇದೆ ಅಂತಾನು ಅನ್ಕೋಬಹುದು. ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರೋ ಡೆಡ್ ಲೈನ್ ಕೂಡ ಹತ್ತಿರ ಆಗ್ತಾ ಇದೆ. ಮಂಗಳವಾರ ರಾತ್ರಿ ಇರಾನ್ ನಲ್ಲಿ ದೊಡ್ಡ ವಿನಾಶ ಇದೆ ಅಂತ ಹೇಳಿ ಟ್ರಂಪೇ ಹೇಳಿದ್ದಾರೆ. ನರಕ ತೋರಿಸ್ತೀವಿ ಅಲ್ಲಿ ಅಂತ ಹೇಳಿ. ಸೇಮ್ ಟೈಮ್ ಇರಾನ್ ಯಾವುದಕ್ಕೂ ಬಗದೆ ಅಮೆರಿಕ ನಿನಗೆ ನಾನ್ ಡೆಡ್ ಲೈನ್ ಕೊಡ್ತೀನಿ, 20 ಗಂಟೆಲಿ ಅಮೆರಿಕ ಶರಣಾಗಬೇಕು ಅಂತ ಇರಾನ್ ಕೂಡ ಗುಟುರು ಹಾಕ್ತಾ ಇದೆ. ಆ ಗ್ಯಾಪ್ ನಲ್ಲಿ ಇಸ್ರೇಲ್ ಕೂಡ ಈಗ ಈ ತರದೊಂದು ಘೋಷಣೆ ಮಾಡಿದೆ. ಹೀಗಾಗಿ ಟಿಕ್ 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 ಅಂತ ಹೇಳಿ ಟೈಮ್ ಬಾಂಬ್ ತರ ಆಗಿ ಹೋಗಿದೆ. ಈಗ ಕೆಲವೇ ಗಂಟೆಗಳಲ್ಲಿ ಇರಾನ್ನ ಒಳಗಡೆ ಅಥವಾ ಮಿಡಲ್ ಈಸ್ಟ್ ನ ಕ್ರೈಸಿಸ್ ನಲ್ಲಿ, ಯುದ್ಧದಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಇವ್ರ ನಡುವೆ ಘನಘೋರವಾಗಿರೋದೇನೋ, ಊಹೆಗೂ ನಿಲ್ಕದ್ದೇನೋ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಈ ಕಡೆ ದಕ್ಷಿಣ ಲೆಬನಾನ್ ನಲ್ಲಿ ಹಿಜ್ಬುಲ್ಲಾ ಉಗ್ರರನ್ನ ಕಂಪ್ಲೀಟ್ ಮುಗಿಸೋಕೆ ಇಸ್ರೇಲ್ ಸೇನೆ ಈಗ ದೊಡ್ಡ ಹೆಜ್ಜೆ ಇಟ್ಟಿದೆ. ತನ್ನ ಗ್ರೌಂಡ್ ಆಪರೇಷನ್ ಗೆ ಮತ್ತಷ್ಟು ವೇಗ ಕೊಡೋಕೆ ಇಸ್ರೇಲ್ ಈಗ 5 ತುಕಡಿಗಳ ಬಳಿಕ ತನ್ನ 6ನೇ ತುಕಡಿಯನ್ನ ಲೆಬನಾನ್ ಗಡಿ ಒಳಗಡೆ ನುಗ್ಗಿಸಿದೆ. ಇಸ್ರೇಲ್ ನ ಅತ್ಯಂತ ಡೇಂಜರಸ್ ಪಡೆ 98ನೇ ಡಿವಿಷನ್ ಅಂದ್ರೆ ಹೈ ಲೆವೆಲ್ ಟ್ರೈನಿಂಗ್ ಪಡೆದಿರೋ ಈ ಪ್ಯಾರಾ ಟ್ರೂಪರ್ಸ್ ಮತ್ತು ಎಲಿಟ್ ಕಮಾಂಡೋಗಳನ್ನೇ ಒಳಗೊಂಡಿರೋ ಪಡೆ ಇದು. ಇವರನ್ನ ದಕ್ಷಿಣ ಲೆಬನಾನ್ ಒಳಗಡೆ ಟಾರ್ಗೆಟೆಡ್ ಆಪರೇಷನ್ ಮಾಡೋಕೆ ಇಸ್ರೇಲ್ ಫೀಲ್ಡ್ ಇಳಿಸಿದೆ. ಇವರು ಹೆಜ್ಬುಲ್ಲಾಗಳ ಆಂಟಿ ಟ್ಯಾಂಕ್ ಲೈನ್ ಅನ್ನ ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲ್ ಗೆ ತಗೊಂಡಿದ್ದಾರೆ. ಆಂಟಿ ಟ್ಯಾಂಕ್ ಲೈನ್ ಅಂದ್ರೆ ಇಸ್ರೇಲ್ ನ ಗಡಿ ಹಳ್ಳಿಗಳು ಮತ್ತು ಸೇನಾ ಟ್ಯಾಂಕರ್ ಗಳನ್ನೇ ಟಾರ್ಗೆಟ್ ಮಾಡಿ ಹಿಜ್ಬುಲ್ಲಾಗಳು ಎಲ್ಲಿಂದ ಡೈರೆಕ್ಟ್ ಆಗಿ ಮಿಸೈಲ್ ಫೈರ್ ಮಾಡ್ತಿದ್ರು ಆ ಡೇಂಜರಸ್ ಜಾಗ, ಈಗ ಅದೇ ಜಾಗ ಇಸ್ರೇಲ್ ಕಮಾಂಡೋಗಳ ಕೈಯಲ್ಲಿದೆ. ಈ ಮೂಲಕ ತನ್ನ ಫಾರ್ವರ್ಡ್ ಡಿಫೆನ್ಸ್ ಲೈನ್ ಅನ್ನ ಭಾರಿ ಸ್ಟ್ರಾಂಗ್ ಮಾಡ್ಕೊಂಡಿರೋ ಇಸ್ರೇಲ್ ಉತ್ತರ ಇಸ್ರೇಲ್ ನ ಜನರಿಗೆ ಇದ್ದ ಅತಿ ದೊಡ್ಡ ಕಂಟಕವನ್ನ ದೂರ ಮಾಡಿದೆ. ಇನ್ನು ಈ ಹೊಸ ಎಲೀಟ್ ಪಡೆಯ ಜೊತೆಗೆ ಇಸ್ರೇಲ್ ನ ಬಾಕಿ 5 ತುಕಡಿಗಳು ಕೂಡ ಅಂದ್ರೆ 146, 162, 91, 36 ಮತ್ತು 210 ಈ ಡಿವಿಷನ್ಗಳು ಲೆಬನಾನ್ನ ಬೇರೆ ಬೇರೆ ಭಾಗಗಳಲ್ಲಿ ಈಗ ಆಲ್ರೆಡಿ ಭಾರಿ ಕಾರ್ಯಾಚರಣೆ ನಡೆಸ್ತಾ ಇವೆ. ಹೀಗಾಗಿ ಇಸ್ರೇಲ್ನ ಈ ನಡೆ ನೋಡ್ತಾ ಇದ್ರೆ ಲೆಬನಾನ್ನ ಪರಿಸ್ಥಿತಿ ಈಗ ಮತ್ತಷ್ಟು ಗಂಭೀರವಾಗೋ ಸಾಧ್ಯತೆ ದಟ್ಟವಾಗಿದೆ. ಅತ್ತ ದಕ್ಷಿಣ ಲೆಬನಾನ್ ಒಳಗಡೆ ಇಸ್ರೇಲ್ ಪಡೆ ಗ್ರೌಂಡ್ ಆಪರೇಷನ್ ತೀವ್ರಗೊಳಿಸಿದೆ. ಲೆಬನಾನ್ ಒಳಗಿನ ಮಸೀದಿಯೊಂದರಲ್ಲಿ ಅಡಗಿ ಕುಳಿತಿದ್ದ ಹಿಜ್ಬುಲ್ಲಾ ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಆದ್ರೆ ಯಾವ ಜಾಗದಲ್ಲಿ ಎಷ್ಟು ಜನರನ್ನ ಹೊಡೆದು ಹಾಕಿದೀವಿ ಅನ್ನೋದನ್ನ ಇಸ್ರೇಲ್ ಸೇನೆ ಸ್ಪಷ್ಟಪಡಿಸಿಲ್ಲ. ಇನ್ನೊಂದ್ ಕಡೆ ಇದೇ ಲೆಬನಾನ್ನ ನಬಾತೆ ಸಿಟಿ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ ಪರಿಣಾಮ 2 ಮೃತಪಟ್ಟಿದ್ದಾರೆ. ಇನ್ನು ಇರಾನ್ ವಿರುದ್ಧದ ಯುದ್ಧದ ಟೈಮ್ ನಲ್ಲಿ ಅಧ್ಯಕ್ಷ ಟ್ರಂಪ್ ಹಾಗೂ ರಕ್ಷಣಾ ಕಾರ್ಯದರ್ಶಿ ಹೆಕ್ಸೆತ್ ರನ್ನ ಕೆಳಗಿಳಿಸೋಕೆ ಅಮೆರಿಕದ ಕಾಂಗ್ರೆಸ್ ನಲ್ಲಿ ಒತ್ತಡ ಕೇಳಿ ಬರ್ತಾ ಇದೆ. ಮಂಗಳವಾರ ಇರಾನ್ಗೆ ಪವರ್ ಪ್ಲಾಂಟ್ ಡೇ ಮತ್ತು ಬ್ರಿಡ್ಜ್ ಡೇ ಆಗಿರುತ್ತೆ. ಫಕಿಂಗ್ ಜಲಸಂಧಿಯನ್ನ ಓಪನ್ ಮಾಡಿ, ಇಲ್ಲ ಅಂದ್ರೆ ನರಕ ತೋರಿಸ್ತೀನಿ ನಿಮಗೆ, ಯು ಕ್ರೇಜಿ ಬಾಸ್ಟರ್ಸ್ ಅಂತೆಲ್ಲ ಬಳಸಿ ಬಾಯಿ ಬಂದಂಗೆ ಬೈತಿದ್ರು ಟ್ರಂಪ್ ಅಲ್ವಾ. ಆಮೇಲೆ ಪ್ರೈಸ್ ಟು ಬಿ ಅಲ್ಲಾ ಅನ್ನೋ ಪದಗಳನ್ನು ಬಳಸಿ ಟ್ರಂಪ್ ಧಾರ್ಮಿಕವಾಗೂ ಕೆರಳಿಸೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರಲ್ವಾ. ಟ್ರಂಪ್ ಅವರ ಈ ಹೇಳಿಕೆಗೆ ಅಮೆರಿಕದ ಡೆಮೊಕ್ರೆಟಿಕ್ ಸಂಸದರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಟ್ರಂಪ್ ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಕೆ 25ನೇ ತಿದ್ದುಪಡಿ ಬಳಸಬೇಕು ಅಂತ ಸಂಸದರಾದ ಮೆಲನಿ ಸ್ಟ್ಯಾನ್ಸ್ಬರಿ, ಕ್ರಿಸ್ ಮರ್ಫೆ, ಯಸಾಮಿನ್ ಅನ್ಸಾರಿ ಡಿಮಾಂಡ್ ಮಾಡ್ತಿದ್ದಾರೆ. ಟ್ರಂಪ್ ಸಾಮೂಹಿಕ ಯುದ್ಧಾಪರಾಧ ಮಾಡೋಕೆ ಹೊರಟಿದ್ದಾರೆ. ಕ್ಯಾಬಿನೆಟ್ ತಕ್ಷಣ ಆಕ್ಷನ್ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. 25ನೇ ತಿದ್ದುಪಡಿಯ 4ನೇ ಸೆಕ್ಷನ್ ಪ್ರಕಾರ ಅಧ್ಯಕ್ಷರು ಕೆಲಸ ಮಾಡೋಕೆ ಅನ್ಫಿಟ್ ಅಂತ ಅನಿಸಿದ್ರೆ ಉಪಾಧ್ಯಕ್ಷರು ಹಾಗೂ ಬಹುಪಾಲು ಕ್ಯಾಬಿನೆಟ್ ಮಂತ್ರಿಗಳು ಡಿಕ್ಲೇರ್ ಮಾಡಿ ಅವರನ್ನ ಕಿತ್ತು ಹಾಕಬಹುದು. ಏನೋ ಟ್ರಂಪ್ ಜೊತೆಗೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ರನ್ನ ತೆಗೆದು ಹಾಕೋಕು ಕೂಡ ಧ್ವನಿ ಎದ್ದಿದೆ. ಇರಾನ್ ಯುದ್ಧದಲ್ಲಿ ಅಮೆರಿಕನ್ ಸೈನಿಕರ ಜೀವ ಅಪಾಯಕ್ಕೆ ಸಿಲುಕಿಸಿ ಪೀಟ್ ಹೆಕ್ಸೆತ್ ಯುದ್ಧಾಪರಾಧ ಮಾಡಿದ್ದಾರೆ ಅಂತ ಡೆಮೊಕ್ರೆಟಿಕ್ ಸಂಸದೆ ಯಸಾಮಿನ್ ಆರೋಪಿಸಿದ್ದಾರೆ. ಹೀಗಾಗಿ ಪೀಟ್ ಹೆಕ್ಸೆತ್ ವಿರುದ್ಧ ಇಂಪೀಚ್ಮೆಂಟ್ ಮಹಾಭಿಯೋಗ ಅಸ್ತ್ರ
ಪ್ರಯೋಗ ಮಾಡೋಕೆ ಮುಂದಾಗಿದ್ದಾರೆ. ಇವಾಗ ವೈಟ್ ಹೌಸ್ ಆಗಲಿ ಪೆಂಟಗನ್ ಆಗಲಿ ಯಾವುದೇ ಅಫಿಷಿಯಲ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಈ ಎಲ್ಲ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಅಮೆರಿಕದ ಸಂಸತ್ನ 2 ಮನೆಗಳಲ್ಲಿ ರಿಪಬ್ಲಿಕನ್ ಪಾರ್ಟಿಯ ಕಂಟ್ರೋಲ್ ಇದೆ. ಅಲ್ಲದೆ ನಿರ್ಧಾರ ಕಾಂಗ್ರೆಸ್ಗೆ ಹೋದ್ರೆ ಅಲ್ಲಿ 2/3 ಮೆಜಾರಿಟಿ ಬೇಕು. ಹಾಗೆ ಕ್ಯಾಬಿನೆಟ್ ನಲ್ಲಿ ಟ್ರಂಪ್ ಆಪ್ತರೆ ತುಂಬಿರೋದ್ರಿಂದ ಟ್ರಂಪ್ ವಿರುದ್ಧದ 25ನೇ ತಿದ್ದುಪಡಿ ಆಗಲಿ ಅಥವಾ ಹೆಕ್ಸೆತ್ ವಿರುದ್ಧದ ಇಂಪೀಚ್ಮೆಂಟ್ ಆಗಲಿ ಪಾಸ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಇದೆ. ಏನೋ ಸ್ನೇಹಿತರೆ, 13 ದಿನಗಳ ಟೋಟಲ್ ಫುಲ್ 4 ಧಾಮ್ ಯಾತ್ರೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು, ಆಲ್ ಇನ್ಕ್ಲೂಸಿವ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಅಮೆರಿಕ ವಿರುದ್ಧದ ಯುದ್ಧದಲ್ಲಿ ಇರಾನ್ಗೆ ರಷ್ಯಾ ಸಹಾಯ ಮಾಡ್ತಿದೆ ಅಂತ ಯುಕ್ರೇನ್ ಮತ್ತೆ ಸ್ಫೋಟಕ ಆರೋಪ ಮಾಡಿದೆ. ಯುಕ್ರೇನ್ನ ಇಂಟೆಲಿಜೆನ್ಸ್ ತನಿಖೆ ಪ್ರಕಾರ ರಷ್ಯಾ ತನ್ನ ಸ್ಯಾಟಲೈಟ್ ಬಳಸಿ ಮಿಡಲ್ ಈಸ್ಟ್ನ 11 ರಾಷ್ಟ್ರಗಳ ಮಾಹಿತಿಯನ್ನು ಕೊಡ್ತಾ ಇದೆ. ಅಂದರೆ ಅಲ್ಲಿರೋ ಅಮೆರಿಕ ಸೇನಾ ನೆಲೆಗಳು, ಏರ್ಪೋರ್ಟ್ ಹಾಗೂ ಆಯಿಲ್ ಫೀಲ್ಡ್ಗಳ ಡೀಟೇಲ್ಡ್ ಫೋಟೋಸನ್ನು ಇರಾನ್ಗೆ ಕೊಡ್ತಾ ಇದೆ. ಮಾರ್ಚ್ 21 ಹಾಗೂ 31 ನಡುವೆ ರಷ್ಯಾದ ಸ್ಯಾಟಲೈಟ್ಗಳು ಬರೋಬ್ಬರಿ 46 ಸ್ಟ್ರಾಟಜಿಕ್ ಲೊಕೇಶನ್ಗಳನ್ನು 24 ಬಾರಿ ಸರ್ವೆ ಮಾಡಿವೆ. ಹೀಗೆ ರಷ್ಯಾ ಫೋಟೋ ಕೊಟ್ಟ ಕೆಲವೇ ದಿನಗಳಲ್ಲಿ ಆ ಜಾಗಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಉದಾಹರಣೆಗೆ ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲಿನ ಫೋಟೋಗಳನ್ನು ರಷ್ಯಾ ಕ್ಯಾಪ್ಚರ್ ಮಾಡಿಕೊಟ್ಟಿತ್ತು. ಇದಾದ್ಮೇಲೆ ಮಾರ್ಚ್ 27ನೇ ತಾರೀಕು ಇರಾನ್ ಅಲ್ಲೂ ದಾಳಿ ಮಾಡಿ ಅಮೆರಿಕದ E-3 ಸೆಂಟ್ರಿ ವಿಮಾನವನ್ನು ಧ್ವಂಸ ಮಾಡಿತ್ತು. ಅದೇ ರೀತಿ ಅಮೆರಿಕದ ಥಾರ್ಡ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿದೆ ಅಂತೇಳಿ ಹುಡುಕೋಕೆ ಕಿಂಗ್ ಖಾಲಿದ್ ಮಿಲಿಟರಿ ಸಿಟಿ ಸೇರಿ ಸೌದಿ ಅರೇಬಿಯಾದ ಮೇಲೆ ಒಟ್ಟು 9 ಬಾರಿ ರಷ್ಯಾ ಸರ್ವೆ ಮಾಡಿದೆ. ಇದರೊಂದಿಗೆ ಟರ್ಕಿ, ಜೋರ್ಡನ್, ಕುವೈತ್, UAE ಮೇಲೆ 2 ಬಾರಿ ಹಾಗೂ ಇಸ್ರೇಲ್, ಕತರ್, ಇರಾಕ್, ಬಹ್ರೇನ್ ಮತ್ತು ಡಿಯಾಗೋ ಗಾರ್ಷಿಯಾ ಮೇಲೂ ಕೂಡ ಸ್ಯಾಟಲೈಟ್ ಮೂಲಕ ಕಂಡಿಟ್ಟಿತ್ತು. ಹಾಗೆ ಹಾರ್ಮುಜ್ ಮೇಲೂ ಕೂಡ ರಷ್ಯಾದ ಸ್ಯಾಟಲೈಟ್ಗಳು ನಿಗಾ ಇಡ್ತಿವೆ. ರಷ್ಯಾ ಮತ್ತು ಇರಾನ್ ನಡುವೆ ಪರ್ಮನೆಂಟ್ ಕಮ್ಯುನಿಕೇಷನ್ ಚಾನೆಲ್ ಮೂಲಕವೇ ಈ ಮಾಹಿತಿ ಶೇರ್ ಆಗ್ತಿದೆ ಅಂತ ಯುಕ್ರೇನ್ನ ಸೀಕ್ರೆಟ್ ಸರ್ವಿಸ್ ರಿಪೋರ್ಟ್ ಹೇಳಿದೆ. ಕೇವಲ ಸ್ಯಾಟಲೈಟ್ ಫೋಟೋ ಮಾತ್ರ ಅಲ್ಲ, ಇರಾನ್ಗೆ ರಷ್ಯಾ ಸೈಬರ್ ಸಪೋರ್ಟ್ ಕೂಡ ಕೊಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಟೆಲಿಕಾಂ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡೋಕೆ ಟೆಲಿಗ್ರಾಮ್ ಮೂಲಕ ರಷ್ಯಾ ಮತ್ತು ಇರಾನ್ ಹ್ಯಾಕರ್ಗಳು ಜಾಯಿಂಟ್ಲಿ ವರ್ಕ್ ಮಾಡ್ತಿದ್ದಾರೆ. ಇಸ್ರೇಲ್ನ ಎನರ್ಜಿ ಕಂಪನಿಗಳ ಮೇಲೆ ಇರಾನ್ನ ಹಂಡಾಲಾ ಹ್ಯಾಕರ್ ಗ್ರೂಪ್ ದಾಳಿಯ ಎಚ್ಚರಿಕೆ ಕೊಟ್ಟಾಗ ಅದೇ ಟೈಮ್ಗೆ ರಷ್ಯಾದ ಹ್ಯಾಕರ್ ಗ್ರೂಪ್ಗಳು ಇಸ್ರೇಲ್ನ ಕ್ರಿಟಿಕಲ್ ಸಿಸ್ಟಮ್ಗಳ ಪಾಸ್ವರ್ಡ್ಗಳನ್ನು ಲೀಕ್ ಮಾಡಿದ್ರು ಅಂತ ಯುಕ್ರೇನ್ ಹೇಳಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಮತ್ತೆ ಭಾರಿ ಬಾಂಬಿಂಗ್ ಶುರು ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ ಸೇರಿ ಹಲವು ಕಡೆ ದಾಳಿಯಾಗಿದೆ. ಭಾರಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇರಾನ್ನ ಲೋರೆಸ್ತಾನ್ ಪ್ರಾಂತ್ಯದಲ್ಲಿರೋ ಖೋರಾಮಾಬಾದ್ ಏರ್ಪೋರ್ಟ್ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಈ ವಿಮಾನ ನಿಲ್ದಾಣದ ಮೇಲೆ ಮಿಸೈಲ್ಗಳು ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ ಅಂತ ಇರಾನ್ನ ಸರ್ಕಾರಿ ಸುದ್ದಿ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಕೇವಲ ಏರ್ಪೋರ್ಟ್ ಅಷ್ಟೇ ಅಲ್ಲ, ಸೆಲ್ಸೆಲೆ ಮತ್ತು ಡೆಲ್ಫಾನ್ ಅನ್ನೋ ಕಡೆ ಕೂಡ ದಾಳಿಯಾಗಿದೆ. ಅಲ್ಲಿನ ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ. ಇನ್ನು ಸೋಮವಾರ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಲ್ಲಿ ಕನಿಷ್ಠ 49 ಜನ ಸಾವನ್ನಪ್ಪಿದ್ದಾರೆ, 58 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಇರಾನ್ನ ಮಾನವ ಹಕ್ಕುಗಳ ಸಂಸ್ಥೆ ಹೇಳಿದೆ. ಇಸ್ರೇಲ್ ಇರಾನ್ನ ಶಿರಾಜ್ ನಗರದಲ್ಲಿರುವ ಅತ್ಯಂತ ಪ್ರಮುಖ ಪೆಟ್ರೋಕೆಮಿಕಲ್ ಪ್ಲಾಂಟ್ ಮೇಲೆ ಭೀಕರ ದಾಳಿ ಮಾಡಿದೆ. ಸ್ಫೋಟಕಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಯಾರಿಸೋಕೆ ಬೇಕಾದ ಅತಿ ಮುಖ್ಯವಾದ ಕೆಮಿಕಲ್ ಕಾಂಪೊನೆಂಟ್ಗಳನ್ನು ಇರಾನ್ ಇಲ್ಲೇ ಉತ್ಪಾದನೆ ಮಾಡ್ತಾ ಇತ್ತು. ಅದರ ಜೊತೆಗೆ ಇರಾನ್ನ ವಾಯುವ್ಯ ಭಾಗದಲ್ಲಿರೋ ಬೃಹತ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೇಂದ್ರದ ಮೇಲೂ ಕೂಡ ಸರಣಿ ದಾಳಿ ಮಾಡಿದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಇನ್ನು ಇರಾಕ್ ಸೇನೆಯ ಭಾಗವೇ ಆಗಿರೋ ಇರಾನ್ ಪರವಾಗಿರೋ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಮೇಲೂ ಕೂಡ ದಾಳಿಯಾಗಿದೆ. ಈ ದಾಳಿಯಲ್ಲಿ ಒಬ್ಬ PMF ಫೈಟರ್ ಸಾವನ್ನಪ್ಪಿದ್ದಾನೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ತಮ್ಮ 45ನೇ ಬ್ರಿಗೇಡ್ಗೆ ಸೇರಿದ ಫೈಟರ್ ಸಾವನ್ನಪ್ಪಿದ್ದಾರೆ ಅಂತ PMF ಕೂಡ ಹೇಳಿದೆ. ಅಮೆರಿಕ ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ ಒಳಗಡೆ ಈಗ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಬೇಟೆ ಶುರುವಾಗಿದೆ. ಇರಾನ್ ನ್ಯಾಯಾಂಗ ವಿಭಾಗದ ಮುಖ್ಯಸ್ಥ ಗೊಲಾಮ್ ಹೊಸೇನ್ ಮೊಹಸೇನಿ ಎಜಯಿ ಈ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಶತ್ರುಗಳಿಗೆ ಸಹಾಯ ಮಾಡಿದ ಆರೋಪ ಹೊತ್ತಿರೋರ ಕೇಸ್ಗಳನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು, ಅವರಿಗೆ ನೇರವಾಗಿ ಮರಣದಂಡನೆ ವಿಧಿಸಬೇಕು, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋ ತೀರ್ಪನ್ನು ಫಾಸ್ಟ್ ಆಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ನ ದಾಳಿಗಳು ಮುಂದುವರೆದಿದ್ದಾವೆ. ಮಧ್ಯ ಇಸ್ರೇಲ್ ಮತ್ತು ದಕ್ಷಿಣದ ಎಲತ್ ನಗರವನ್ನೇ ಟಾರ್ಗೆಟ್ ಮಾಡಿ ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ. ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ನಾದ್ಯಂತ ವಾರ್ನಿಂಗ್ ಸೈರನ್ಗಳು ಮೊಳಗಿವೆ. ದಕ್ಷಿಣದ ಎಲತ್ ನಗರದ ಕಡೆಗೆ ನುಗ್ಗಿ ಬಂದ ಮಿಸೈಲ್ ಅನ್ನು ಇಸ್ರೇಲ್ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಅದರ ನಡುವೆನೇ ಇಸ್ರೇಲ್ನ ಹಲವು ಕಡೆ ಇರಾನ್ ಮಿಸೈಲ್ಗಳು ಅಪ್ಪಳಿಸಿ ಕೊಂಚ ಡ್ಯಾಮೇಜ್ ಆಗಿದೆ. ಆದರೆ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಇನ್ನೊಂದು ಕಡೆ ಲೆಬನಾನ್ನಿಂದ ಹಿಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದಾರೆ. ಉತ್ತರ ಇಸ್ರೇಲ್ನ ಕಿರಿಯಾತ್ ಶ್ಮೋನಾ, ಮೆಟುಲಾ ಮತ್ತು ಕ್ಫಾರ್ ಯುವಲ್ ಸೆಟಲ್ಮೆಂಟ್ಗಳ ಮೇಲೆ ರಾಕೆಟ್ ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣ ಲೆಬನಾನ್ನ ಖಿಯಾಮ್ ಡಿಟೆನ್ಷನ್ ಸೆಂಟರ್ನ ಪೂರ್ವ ಭಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಇಸ್ರೇಲ್ ಸೇನಾಪಡೆ ಇತ್ತಲ್ಲ, ಅವ್ರ ಮೇಲೂ ದಾಳಿ ಮಾಡಿದ್ದೀವಿ ಅಂತ ಹಿಜ್ಬುಲ್ಲಾಗಳು ಹೇಳ್ಕೊಂಡಿದ್ದಾರೆ. ಆದರೆ ಈ ದಾಳಿಯಲ್ಲಾದ ಹಾನಿ ಬಗ್ಗೆ
ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಇತ್ತ ಇರಾನ್ ಮತ್ತು ಹಿಜ್ಬುಲ್ಲಾಗಳು ನಡೆಸ್ತಾ ಇರೋ ನಿರಂತರ ರಾಕೆಟ್ ದಾಳಿಯಿಂದ ಇಸ್ರೇಲ್ನಲ್ಲಾದ ಹಾನಿ ಬಗ್ಗೆ ಅಲ್ಲಿನ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಈ ದಾಳಿಗಳಿಂದ ಕಳೆದ 24 ಗಂಟೆಗಳಲ್ಲಿ 133 ಜನ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಇನ್ನು ಈ ಯುದ್ಧ ಶುರುವಾದಾಗಿನಿಂದ ಈವರೆಗೆ 7,183 ಜನ ಗಾಯಗೊಂಡು ಹಾಸ್ಪಿಟಲ್ ಸೇರಿದ್ದಾರೆ. ಈ ಗಾಯಗೊಂಡಿರೋರ ಲಿಸ್ಟ್ನಲ್ಲಿ ಸಾಮಾನ್ಯ ನಾಗರಿಕರು ಮತ್ತು ಸೈನಿಕರು ಕೂಡ ಇದ್ದಾರೆ ಅಂತ ಇಸ್ರೇಲ್ ಹೇಳಿದೆ. ಇತ್ತ ತನ್ನ ನೆರೆಯ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಮತ್ತೆ ಜೋರ್ಡನ್ ಮೇಲೆ ಇರಾನ್ ಮಿಸೈಲ್ಗಳನ್ನು ಹಾರಿಸಿದೆ. ಇವುಗಳನ್ನು ಜೋರ್ಡನ್ ಸೇನೆ ಇಂಟರ್ಸೆಪ್ಟ್ ಮಾಡಿದೆ. ಇದರಿಂದ ಭಾರಿ ಪ್ರಮಾಣದಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಸದ್ಯ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಇರಾನ್ನ ಸರಣಿ ದಾಳಿಗಳಿಂದ ಗಲ್ಫ್ ರಾಷ್ಟ್ರಗಳು ಕೂಡ ತಾಳ್ಮೆ ಕಳ್ಕೊಳ್ತಿವೆ. ಬಗ್ಗೆ ಕಟುವಾಗಿ ಮಾತನಾಡಿರೋ UAE ಅಧ್ಯಕ್ಷರ ಸಲಹೆಗಾರ ಅನ್ವರ್ ಗರ್ಗಾಶ್ ಇನ್ನು ಮುಂದೆ ಇರಾನ್ ಅನ್ನು ನಂಬೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಯುದ್ಧವನ್ನು ತಪ್ಪಿಸೋಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯೂಸ್ ಆಗ್ತಿಲ್ಲ. ಇರಾನ್ ತನ್ನ ನೆರೆ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದನ್ನ ಮುಂದುವರೆಸಿದೆ. ಈ ಅತಿರೇಕವನ್ನ ಗಲ್ಫ್ ರಾಷ್ಟ್ರಗಳು ಒಕ್ಕೊರಲಿನಿಂದ ವಿರೋಧಿಸ್ತಾ ಇದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಹೊರ್ಮುಜ್ ಕ್ಲೋಸ್ ಆಗಿರೋದ್ರಿಂದ ಉಂಟಾಗಿರೋ ತೈಲ ಬಿಕ್ಕಟ್ಟಿದೆಯಲ್ಲ, ಇದರ ತೀವ್ರತೆ ಬಹಳ ಜೋರಿದೆ ಅಂತ ಹೇಳಿ ಈಗ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥರೇ ಹೇಳಿದ್ದಾರೆ. ಫಾತಿ ಬಿರೋಲ್ ಅವ್ರು ಹೇಳಿದ್ದಾರೆ, ಜಗತ್ತು 1973, 1979 ಮತ್ತು 2002 ಆ ಪೀರಿಯಡ್ನಲ್ಲಿ ಕಂಡಿದ್ದ 3 ಪ್ರತ್ಯೇಕ ತೈಲ ಬಿಕ್ಕಟ್ಟುಗಳನ್ನು ಒಟ್ಟಿಗೆ ಸೇರಿಸಿದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಇವಾಗ ಆಗಿರೋದು ಅಂತ ಅವ್ರು ಹೇಳಿದ್ದಾರೆ. ಇನ್ನು ಟ್ರಂಪ್ರ ವರ್ತನೆಗೆ ದೂರದಲ್ಲಿರೋ ತಣ್ಣಗಿರೋ ನ್ಯೂಜಿಲೆಂಡ್ ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿದೆ. ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಕೂಡ ಏನಿದು ಪವರ್ ಪ್ಲಾಂಟ್ ಹೊಡಿತೀನಿ, ಬ್ರಿಡ್ಜ್ ಹೊಡಿತೀನಿ ಅಂತೆಲ್ಲ ಟ್ರಂಪ್ ಹೇಳಿದ್ರಲ್ಲ, ಆ ಸ್ಟೇಟ್ಮೆಂಟ್ಗೆ ಸರಿ ಇಲ್ಲ ಇದು ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಉಪಯೋಗಕ್ಕೆ ಬರಲ್ಲ, ಅನ್ಹೆಲ್ಪ್ಫುಲ್ ಅಂತ ಹೇಳಿದ್ದಾರೆ. ಆಲ್ರೆಡಿ ಯುದ್ಧ ಸಾಕು, ಸಿಕ್ಕಾಪಟ್ಟೆ ಆಗಿ ಹೋಗಿದೆ. ಇನ್ನಷ್ಟು ಮಿಲಿಟರಿ ಕಾರ್ಯಾಚರಣೆ ಮಾಡುವ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಯುದ್ಧವನ್ನು ಇನ್ನಷ್ಟು ವಿಸ್ತರಿಸಬಾರದು ಅನ್ನೋದರ ಕಡೆಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸೇಮ್ ಟೈಮ್ ಇಟಲಿಯಿಂದಲೂ ಟ್ರಂಪ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಇರಾನ್ ಯುದ್ಧ ಅಮೆರಿಕದ ಗ್ಲೋಬಲ್ ಲೀಡರ್ಶಿಪ್ಗೇನೆ ದೊಡ್ಡ ಪೆಟ್ಟು ಕೊಡ್ತಾ ಇದೆ ಅಂತ ಹೇಳಿದ್ದಾರೆ ಇಟಲಿಯವರು. ಅಲ್ಲಿನ ರಕ್ಷಣಾ ಸಚಿವ ಗೈಡೋ ಕ್ರೋಸೆಟಾ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಹಿಂಗೆ ಮುಂದುವರೆದ್ರೆ ಅಣ್ವಸ್ತ್ರಗಳನ್ನ ಬಳಕೆ ಮಾಡೋ ರೀತಿಯ ಹುಚ್ಚುತನಕ್ಕೂ ತಿರುಗಬಹುದು, ಹುಷಾರ್ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಭಾರತ ಹೇಗಾದ್ರೂ ಮಾಡಿ ಈಗ ಎನರ್ಜಿ ಕ್ರೈಸಿಸ್ನ ಮ್ಯಾನೇಜ್ ಮಾಡಬೇಕಲ್ವಾ. ನಮ್ಮ ರಿಲಯನ್ಸ್ ಕಂಪನಿ ಮೂಲಕ ಅಲ್ಲಿ ವೆನೆಜುವೆಲಾದಿಂದ ನೇರವಾಗಿ ಕಚ್ಚಾ ತೈಲವನ್ನು ಜಾಸ್ತಿ ಖರೀದಿ ಮಾಡೋಕೆ ಶುರು ಮಾಡಿದೆ ಭಾರತ. ರಿಲಯನ್ಸ್ನ ಅಮೆರಿಕನ್ ಯೂನಿಟ್ RIL USA 20 ಲಕ್ಷ ಬ್ಯಾರೆಲ್ ಮೆರೆ ಹೆವಿ ಕ್ರೂಡ್ ಆಯಿಲ್ ಲೋಡ್ ಮಾಡ್ತಿದೆ ಅಂಥೇಳಿ ಶಿಪ್ಪಿಂಗ್ ಡೇಟಾ ಹೇಳ್ತಾ ಇದೆ. ಈ ಆಯಿಲ್ ಭಾರತದ ಸಿಕ್ಕಾ ಪೋರ್ಟ್ಗೆ ಬರುತ್ತೆ. ಈ ಮೊದಲು ಅಮೆರಿಕದ ಶವ್ರಾನ್, ವಿಟಾಲ್ ಮತ್ತು ಟ್ರಾಫಿಗುರಾ ಕಂಪನಿಗಳ ಮೂಲಕ ಭಾರತದ ರಿಫೈನರಿಗಳಿಗೆ ಆಯಿಲ್ ಬರ್ತಾ ಇತ್ತು. ಆದರೆ ಈಗ ಸೂಪರ್ ಟ್ಯಾಂಕರ್ಗಳ ಮೂಲಕ ವೆನೆಜುವೆಲಾದ ಮೇನ್ ಆಯಿಲ್ ಪೋರ್ಟ್ನಿಂದ ಡೈರೆಕ್ಟ್ ಆಗಿ ಭಾರತಕ್ಕೂ ಬರೋಕ್ಕೆ ಶುರುವಾಗ್ತಾ ಇದೆ. ಫೆಬ್ರವರಿಯಲ್ಲಿ ದಿನಕ್ಕೆ 35,000 ಬ್ಯಾರಲ್ ಇದ್ದ ವೆನೆಜುವೆಲನ್ ಆಯಿಲ್ ಎಕ್ಸ್ಪೋರ್ಟ್ ಮಾರ್ಚ್ ತಿಂಗಳಲ್ಲಿ 3,42,000 ಬ್ಯಾರಲ್ಗೆ ಏರಿಕೆಯಾಗಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಮಿಡಲ್ ಈಸ್ಟ್ನ ಯುದ್ಧದ ಅಪ್ಡೇಟ್ ನಿಮಗೆ ಕವರ್ ಮಾಡಿಕೊಟ್ಟಿದ್ದೀವಿ ನಾವು. ಮುಂದೆ ಕೂಡ ಟೈಮ್ಲಿ ಆಗಿ ನಿಮಗೆ ವೆರಿಫೈಡ್ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ಕ್ಷಣಗಣನೆ ಶುರುವಾಗಿದೆ. ದೊಡ್ಡ ಒಂದು ಕ್ಲೈಮ್ಯಾಕ್ಸ್ಗೆ ಇದು ರೀಚ್ ಆಗೋಕೆ. ಕ್ಲೈಮ್ಯಾಕ್ಸ್ ಅಂದರೆ ಕಂಪ್ಲೀಟ್ ಕ್ಲೈಮ್ಯಾಕ್ಸಾ ಅಥವಾ ಫೇಸ್ 1ನ ಕ್ಲೈಮ್ಯಾಕ್ಸ್ ಆಗಿ ಫೇಸ್ 2 ಶುರುವಾಗುತ್ತಾ ಇವತ್ತು ನೈಟಿಂದ ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ತೀವಿ. ನಿಮಗೆ ಏನೇ ಮಾಹಿತಿ ಇದ್ರೂ ಕೂಡ ನಾವು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.